ನೇರವಾಗಿ ನಾನು ಪ್ರಶ್ನೆಗೆ ಬಂದುಬಿಡ್ತೇನೆ ಸರ್. ಪತ್ರಿಕೋದ್ಯಮವನ್ನೇ ಜೀವನವನ್ನಾಗಿ ಆರಿಸಿಕೊಳ್ಳೋದಕ್ಕೆ ಕಾರಣವಾದಂಥ ಒಂದು ಘಟನೆ ಅಥವಾ ಒಂದು ವ್ಯಕ್ತಿ ಇದ್ದರೆ? ಪತ್ರಿಕೋದ್ಯಮವನ್ನು ಜೀವನವಾಗಿ ಆರಿಸಿಕೊಳ್ಳುವುದಕ್ಕೆ ಒಬ್ಬ ವ್ಯಕ್ತಿ ಕಾರಣಕರ್ತರಾಗಿದ್ದರೆ ಅದು ರವಿ ಬೆಳಗೆರೆ. ಘಟನೆ ಅನ್ನುವಂಥದ್ದೇನು ನಡೀಲಿಲ್ಲ. ನಾನು 9th ಮತ್ತು 10th ಓದಿದ್ದು ನಮ್ಮ ಹಳ್ಳಿಯ ಪಕ್ಕದಲ್ಲಿ ಅರಳಿಕಟ್ಟೆ ಅಂತ ಒಂದು ಊರಿತ್ತು. ನಮ್ಮೂರಲ್ಲಿ ಹೈಸ್ಕೂಲ್ ಇರಲಿಲ್ಲ, ಲಾಸ್ಟ್ ಇಯರ್ ಹೈಸ್ಕೂಲ್ ಆಗಿದ್ದು. ಅರಳಿಕಟ್ಟೆ ಹೈಸ್ಕೂಲಿನ ಲೈಬ್ರರಿಯಲ್ಲಿ ಒಂದು ಪುಸ್ತಕ ಅಚಾನಕ್ಕಾಗಿ ನನ್ನ ಕೈಗೆ ಸಿಕ್ತು. ರವಿ ಕಂಡದ್ದು ರವಿ ಕಾಣದ್ದು ಅಂತ. ರವಿ ಕಂಡದ್ದು ಪೋರ್ಷನನ್ನು ರವಿ ಬೆಳಗೆರೆ ಬರೆದಿದ್ದರು, ರವಿ ಕಾಣದ್ದು ಪೋರ್ಷನನ್ನು ಜೋಗಿ ಅವರು ಬರೆದಿದ್ದರು. ಆ ಪುಸ್ತಕ ಓದಿದ ಮೇಲೆ ಅಂದರೆ ತುಂಬ ಓದಿಸ್ಕೊಂಡು ಹೋಯಿತು ಆ ಪುಸ್ತಕ ನನಗೆ. ಐ ವಾಸ್ ಇನ್ 9th ಸ್ಟ್ಯಾಂಡರ್ಡ್. ಆಮೇಲೆ ಯಾರಿದು ರವಿ ಬೆಳಗೆರೆ ಅಂತ ಕುತೂಹಲ ಆಯಿತು. ಅವರೊಂದು ಪತ್ರಿಕೆ ನಡೆಸ್ತಾ ಇದ್ದಾರೆ, ಹಾಯ್ ಬೆಂಗಳೂರು. ಅದನ್ನು ನೋಡಿದ ಮೇಲೆ ಇಷ್ಟು ದೊಡ್ಡ ದೊಡ್ಡ ಮನುಷ್ಯರ ವಿರುದ್ಧ ಇಷ್ಟೆಲ್ಲ ಧೈರ್ಯವಾಗಿ ಬರೀಬಹುದಾ ಅಂತ ಗೊತ್ತಾಯಿತು. ಆಮೇಲೆ ವೈ ನಾಟ್ ಮೀ ಅಂತ ಬಂತು. ಸೊ ಮೋಸ್ಟ್ಲಿ ಅದೊಂದು ಘಟನೆ. ಓಕೆ, ಅಶ್ವಥ್ ಸರ್. ಸರ್, ಈಗ ನಮ್ಮ ಯುವಕರಿಗೆ ತುಂಬ ಸರಿ ಯಾವುದೇ ಒಂದು ಉದ್ಯೋಗವನ್ನು ಚೂಸ್ ಮಾಡುವಾಗ ಅವರು ನೋಡಿರ್ತಕ್ಕಂಥ ನಮ್ಮ ಜೋಳಿಗೆ ಎಷ್ಟು ಬೇಗ ತುಂಬ್ತದೆ ಅಂತ. ಅಂದರೆ ಇವತ್ತು ಅವ್ರಿಗೆ ಯಾವುದೇ ಕೋಚಿಂಗ್ನ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಕೊಟ್ಟರೂ ಕೂಡ ನಾವು ಎಷ್ಟು ಬೇಗ ಅದರಲ್ಲಿ ಸ್ಯಾಲ್ರಿ ಗಳಿಸ್ತೀವಿ, ಶ್ರೀಮಂತರಾಗ್ತೀವಿ ಅಂತ ಇರ್ತದೆ. ಹಾಗೆ ನಿಮ್ಮ ಪತ್ರಕರ್ತರ ಈ ಪ್ರೊಫೆಷನಲ್ಲಿ ಮುಂದೆ ನಮ್ಮ ಮಕ್ಕಳು ಇಷ್ಟಪಡ್ತಕ್ಕಂಥ ಒಂದು ಹುದ್ದೆ ಆಗಿದ್ದರೆ ಅದರಲ್ಲಿ ಯಾವ ರೀತಿ ಆರ್ಥಿಕ ಸಬಲತೆ ಮುಖ್ಯವಾಗಿ ಹೊರಡಬೇಕಾ ಅಥವಾ ಅವರ ಗುರು ಸಾಧನೆ ಕಡೆ ಹೋಗಬೇಕಾ ಅಂತ? ನಾನು ಈಗ ತೆಗೆದುಕೊಳ್ತಾ ಇರುವಷ್ಟು ಸಂಬಳ ತಗೋಬೋದು ಅಂತ ಜೀವನದಲ್ಲಿ ಕನಸು ಸಹಿತ ಕಂಡಿರಲಿಲ್ಲ, ಟು ಬಿ ವೆರಿ ಫ್ರ್ಯಾಂಕ್. ಅಂದರೆ ನಾನು 9th ಇದ್ದಾಗ ನಮ್ಮ ಹೈಸ್ಕೂಲ್ನಲ್ಲಿ ಓದಿ ಹೋಗಿದ್ದವರೊಬ್ಬರು ಅಮೇರಿಕದಲ್ಲಿದ್ದರಂತೆ. ಅವರು ನಮ್ಮ ಹೈಸ್ಕೂಲಿಗೆ ಅಂದರೆ ಕರ್ಕೊಂಬರ್ತಾರಲ್ಲ, ಹಿಂಗೆ ನಮ್ಮ ಹಳೆ ವಿದ್ಯಾರ್ಥಿಯ ಸಾಧಕರು ಅಮೇರಿಕದಿಂದ ಬಂದಿದ್ದಾರೆ ಅಂತ ಎಲ್ಲರೂ ಅವ್ರನ್ನ ಬೇರೆ ಬೇರೆ ಪ್ರಶ್ನೆ ಕೇಳ್ತಿದ್ರು. ಅಮೇರಿಕದಲ್ಲಿ ಜೀವನ ಹೆಂಗೆ, ಕಾರ್ ಇದೆಯಾ ಅದು. ನಾ ಕೇಳಿದವ್ರು ನಿಮ್ಮ ಸಂಬಳ ಎಷ್ಟು ಅಂತ. ಅವರು 1,00,000 ರೂಪಾಯಿ ಅಂದಿದ್ರು. ಆವಾಗ ನನಗೆ ಸುಳ್ಳು ಹೇಳ್ತಿರ್ಬೋದು ಈ ಮನುಷ್ಯ ಅಂತ. 1,00,000 ಯಾರು ಸಂಬಳ ತಗೊಳಕ್ಕಾಗತ್ತಾ ಅಂತ 9th ಸ್ಟ್ಯಾಂಡರ್ಡ್ ಇದ್ದಾಗ. ಎಲ್ಲವೂ ಸತ್ಯ ಆಗತ್ತೆ. ಬಟ್ ಅಂದರೆ ಮಕ್ಕಳು ಕೂಡ ಹಂಗೆ ಯೋಚನೆ ಮಾಡ್ಬೋದು ಅಂತ ನನಗೆ ಅನ್ಸೋದಿಲ್ಲ. ಮುಂದೇನಾಗ್ತೀಯ ಅಂದರೆ ಯಾವುದ್ರಲ್ಲಿ ಬೇಗ ತುಂಬುತ್ತೆ. ನಾನು ಜೀವನದಲ್ಲಿ ಕಲ್ತಿರೋ ಒಂದು ಪಾಠ ಇದೆ. ದುಡ್ಡು ಗಳಿಸ್ಬೇಕು ಅಂತ ಹೋದರೆ ದುಡ್ಡು ಮಾತ್ರ ಗಳಿಸೋಕ್ಕಾಗೋದು. ಏನಾದ್ರು ಮಾಡಬೇಕು ಅಂತ ಹೊರಟ್ರೆ ನಿಮ್ಮಿಂದ ಆ ಸಾಧನೆ ಆಗುತ್ತೆ, ದುಡ್ಡು ಅದರ ಪಾಡಿಗೆ ಅದು ಬರ್ತಾ ಇರುತ್ತೆ. ಸಾಕಬೇಕಾಗುವಷ್ಟು ದುಡ್ಡು ಬರುತ್ತೆ. ಸೊ ಒನ್ ಆನೆಸ್ಟ್ ಸಜೆಷನ್ ಐ ಗಿವ್ ವಿಚ್ ಐ ಹ್ಯಾವ್ ಫಾಲೋಡ್ ಆ್ಯಂಡ್ ಐ ಗಾಟ್ ಇಟ್. ನಿಮ್ಮ ವೃತ್ತಿ ಮತ್ತು ಪ್ರವೃತ್ತಿ ಒಂದೇ ಆದರೆ ಜೀವನ ಅದ್ಭುತವಾಗಿರುತ್ತೆ. ವೃತ್ತಿ ಪ್ರವೃತ್ತಿ ಒಂದೇ ಆಗೋದು ಅಂದರೆ ನಿಮ್ಮ ಹಾಬಿ ನಿಮ್ಮ ಗಳಿಕೆಯ ಮಾರ್ಗ ಆಗಬೇಕು. ಆವಾಗ ಜೀವನ ಬಹಳ ಅದ್ಭುತವಾಗಿರುತ್ತೆ. ನನ್ನ ಹಾಬಿ ಏನು? ನನಗೆ ಮಾತಾಡೋದು, ಓದೋದು, ಬರೆಯೋದು, ಸುತ್ತಾಡೋದು ಎಲ್ಲ ನನ್ನ ಹಾಬಿನೇ. ದೇರ್ ಆಲ್ ಮೈ ಹಾಬೀಸ್. ಇವತ್ತು ಅದಕ್ಕೆ ಲಕ್ಷಗಟ್ಟಲೆ ಸಂಬಳ ಬರುತ್ತೆ ಅದನ್ನ ಮಾಡೋದಕ್ಕೆ. ಥಿಂಕ್ ಆಫ್ ಯು. ನಿಮಗೂ ಯಾವಾಗಲೂ ಹಸು ಯಾವಾಗಲೂ ಏನಾದ್ರು ತಿನ್ನಬೇಕು, ಒಳ್ಳೆ ಊಟ ತಿನ್ನಬೇಕು, ಫುಡ್ ಹುಡ್ಕೊಂಡು ಹೋಗ್ತೀರಿ. ಬಿಕಮ್ ಅ ಫುಡ್ ಬ್ಲಾಗರ್. ಊಟದ ಪಾಡಿಗೆ ಊಟನೂ ಆಯಿತು, ಗಳಿಕೆ ಪಾಡಿಗೆ ಗಳಿಕೆನೂ ಆಯಿತು. ಅಂಥ ಅವಕಾಶಗಳು ಇವತ್ತಿನ ಕಾಲದಲ್ಲಿ ತುಂಬ ಇದ್ದಾವೆ. ಥಿಂಕ್ ವಿರಾಟ್ ಕೊಹ್ಲಿ ಕ್ರಿಕೆಟ್ ಆಟ ಆಡಿ ಸಾವಿರಾರು ಕೋಟಿ ಗಳಿಸ್ತಾರಲ್ರಿ ಅವರು. ಯಾವುದೋ ಸಿಂಗರ್ ಹೆಸರು ನಂಗೆ ತಕ್ಷಣಕ್ಕೆ ನೆನಪು ಬರ್ತಾಯಿಲ್ಲ. ಅವ್ರಿಗೆ ಆ ಗಾತೆ ಕ್ಯೂ ಹೋ ಅಂತ ಕೇಳಿದ್ರೆ ಮುಜೆ ಗಾನೆ ಕಿ ಖುಜ್ಲಿ ಹೇ ಅಂದರು ಅವರು. ಅಂದರೆ ಚಟ ನನಗೆ ಹಾಡದೇ ಇರೋಕ್ಕೆ ನನಗೆ ಸಾಧ್ಯನೇ ಇಲ್ಲ. ನೀವು ಸ್ಟುಡಿಯೋಗೆ ಕರ್ಕೊಂಡೋಗಿ ಮೈಕ್ ಕೊಟ್ಟು ಹಾಡೋದಕ್ಕೆ ನಿಲ್ಲಿಸದೆ ಹೋದರೆ ನನ್ನ ಪಾಡಿಗೆ ನಾನು ಓಡಾಡ್ಕೊಂಡಾರು ಹಾಡ್ತೀನಿ, ಗಾಡಿ ಓಡಿಸ್ಕೊಂಡಾರು ಹಾಡ್ತೀನಿ, ಬಾತ್ರೂಮ್ನಲ್ಲಾರು ಒಟ್ಟು ಹಾಡ್ತಿರ್ತೀನಿ ನಾನು ಅಂತ. ಲುಕ್ ಎಟ್ ಹಿಮ್, ಒಟ್ಟಿನಲ್ಲಿ ಹಾಡ್ತಿರ್ತಾನೆ ಅವನು. ಹಾಗೆ ಹಾಡಿದ್ದಕ್ಕೆ ಅವನಿಗೆ ಲಕ್ಷಗಟ್ಟಲೆ ದುಡ್ಡು ಬರುತ್ತೆ. ಹಾಬಿ ಬಿಕೇಮ್ ಪ್ರೊಫೆಷನ್. ಹಂಗೆ ನಿಮಗಾಗಬೇಕು. ಏನು ನಿಮ್ಮ ಹಾಬಿ ಅದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಅದರಿಂದ ಪ್ರೊಫೆಷನ್ ಹೆಂಗೆ ಆಗಬೇಕು ಅನ್ನೋದು ಗೊತ್ತಾಗುತ್ತೆ. ನನ್ನ ಹಾಬಿ ನನಗೆ ಪ್ರೊಫೆಷನ್ ಆಯಿತು. ಒಂದು ಸಣ್ಣ ಕಾಲಘಟ್ಟದಲ್ಲಿ ನಾನು ರೇಡಿಯೋ ಜಾಕಿ ಆಗಿದ್ದೆ. ರೇಡಿಯೋ ಜಾಕಿ ಆಗಿ ಏನು ಕೆಲಸ ಮಾಡಿದ್ರಿ ಅಂತಂದರೆ, ವಾರಕ್ಕೊಂದು ಶೋ ಮಾಡ್ತಾಯಿದ್ದೆ ನಾನು. ಇಡೀ ವಾರ ಯಾವ್ಯಾವ ಹಾಡು ಕೇಳಬೇಕು, ಯಾವ ಹಾಡು ಕೇಳಿ ತುಂಬ ದಿನ ಆಯಿತು ಅಂತ ಲಿಸ್ಟ್ ಮಾಡ್ಕೊತಿದ್ದೆ. ಹೋಗಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಆ ಹಾಡು ಕೇಳ್ತಿದ್ದೆ. ಅದಕ್ಕೆ ದುಡ್ಡು ಕೊಡ್ತಿದ್ರು ನನಗೆ. ಯಾವ ಸ್ಟೇಷನಲ್ಲಿದ್ರಿ ಸರ್ ನೀವು? FM ರೇನ್ಬೋ. ಯಾವ ವರ್ಷದಲ್ಲಿದ್ರಿ ಸರ್? 7, 8, 9. ಓಕೆ. ಸೊ ಸರ್, ಕ್ಯಾನ್ ವಿ ಮೂವ್ ಆನ್ ದ ನೆಕ್ಸ್ಟ್ ಕ್ವೆಶ್ಚನ್? ಓಕೆ, ನೆಕ್ಸ್ಟ್ ಒಂದು ಪ್ರಶ್ನೆಗೆ ಯಾರಾದರೂ ವಿದ್ಯಾರ್ಥಿ ತಯಾರಾಗಿರಬೇಕು. ನಾನೀಗ 3 ಪ್ರಶ್ನೆಯನ್ನು ಜೊತೆ 3 ಅಲ್ಲ 2 ಒಟ್ಟಾಗಿ ಕೇಳ್ತೇನೆ. ಸರ್, ನೀವು ಡೇರ್ ಡೆವಿಲ್ ಪತ್ರಕರ್ತ ಅಂತಲೇ ಬಹಳ
ಪ್ರಸಿದ್ಧಿಗೆ ಬಂದಿದ್ದೀರಿ. ವೃತ್ತಿ ಜೀವನದಲ್ಲಿ ನೀವು ಭಯಪಟ್ಟಂಥ ಒಂದು ಕ್ಷಣ ಯಾವುದಾದ್ರೂ ಇದ್ದರೆ ಅದನ್ನು ಹೇಳಬೇಕು. ಆಮೇಲೆ ಈ ಟೀಕೆ, ಟ್ರೋಲಿಂಗ್ ಬಗ್ಗೆ, ಆಮೇಲೆ ಥ್ರೆಟ್ಸ್, ಡೆಫಿನೆಟ್ಲಿ ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಿ? ತುಂಬ ಸಲ ಕೇಳಲಾಗಿರುವ ಪ್ರಶ್ನೆ ಇದು. ನಾನು ಮೊಟ್ಟ ಮೊದಲ ರಿಪೋರ್ಟ್ ಏನಿತ್ತಲ್ಲ, ಅದು ಯಾರ ವಿರುದ್ಧ ಇತ್ತು, ಅವರೀಗ ತುಂಬ ದೊಡ್ಡ ರಾಜಕಾರಣಿ, ಅವ್ರ ಹೆಸರೆಲ್ಲ ತಗೊಳ್ಳೋದು ಬೇಡ. ನನ್ನ ಮೊದಲನೇ ರಿಪೋರ್ಟೇ ಅವರ ವಿರುದ್ಧ ಇತ್ತು. ಅವರು ನಮ್ಮ ಊರಿಗೆ ಬಹಳ ಪರಿಚಯಸ್ಥರಾಗಿದ್ದರು. ನಾನು ಆ ರಿಪೋರ್ಟನ್ನು ಬರೆದು ರವಿ ಬೆಳಗೆರೆ ಹತ್ತಿರ ಕೈ ಕೊಟ್ಟಾಗ ಅವರು ಓದಿ ತುಂಬ ಚೆನ್ನಾಗಿದೆ ಅಂಥೇಳಿ ರಿಪೋರ್ಟನ್ನು ಪೇಜ್ ಮಾಡಿಸಿದ್ರು. ಪೇಜ್ ಮಾಡಿಸಿದಾಗ ಅದರದ್ದು ಬೈಲೈನ್ ಹಾಕಿದ್ರು, ಅಜಿತ್ ಹನುಮಕ್ಕನವರು ಅಂತ. ನಾನು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡು, ಹೆಸರು ಹಾಕಬೇಡಿ, ನಂಗೆ ರಿಸ್ಕ್ ಆಗುತ್ತೆ, ಹೆಸರು ಹಾಕಬೇಡಿ, ರಿಸ್ಕ್ ಆಗುತ್ತೆ. ಇಲ್ಲ, ಹೆಸರು ಹಾಕ್ತೀನಿ ನಾನು ಅಂದರು. ಕೊನೆಗೆ ಹನುಮಕ್ಕನವ್ರು ತೆಗೆದುಬಿಡಿ, ಅಜಿತ್ ಅಂದರೆ ಯಾವುದೋ ಅಜಿತ್ ಅನ್ಕೊಳ್ಳಿ ಅವರು ಅಂತಂದೆ. ಇಲ್ಲ, ನಾನು ಅಜಿತ್ ಹನುಮಕ್ಕನವ್ರು ಅಂತಲೇ ಹಾಕೋನು ಅಂದರು. ಸರ್ ಸಮಸ್ಯೆ ಆಗುತ್ತೆ ಅಂದರು. ಅಂದೆ ನಾನು. ಅವಾಗ ರವಿ ಬೆಳಗೆರೆ ಹೇಳಿದ್ರು, ನಾನು ಇರೋ ತನಕ ನಿನ್ನ ಅದು ಯಾವನ್ ಮುಟ್ತಾನೋ ನಾನು ನೋಡ್ತೀನಿ, ತಲೆ ಕೆಡಿಸ್ಕೋಬೇಡ ಅಂದರು. ಸೊ ಆ ರಿಪೋರ್ಟ್ ಪ್ರಿಂಟ್ ಆಯಿತು. ನಾನು ನಿರೀಕ್ಷಿಸಿದ್ದೇ ಆಯಿತು. ನಮ್ಮ ಊರಲ್ಲಿ ವಯಸ್ಸಾಗಿರೋ ಅಪ್ಪ ಅಮ್ಮ ಇರ್ತಾರೆ, ಅಲ್ಲಿಗೆಲ್ಲ ಜನ ಹೋದರು. ಆಮೇಲೆ ಅದೇ ಅವಾಗಷ್ಟೇ ಬೆಂಗಳೂರಿಗೆ ಬಂದವನು ನಾನು. ನಮ್ಮ ಅಪ್ಪ ಅಮ್ಮ, ನೀನು ಇಲ್ಲಿದ್ದಾಗೂ ನಂಗೆ ನೆಮ್ಮದಿ ಕೊಡಲಿಲ್ಲ, ಹಲ್ಲು ಹೋದ ಮೇಲೂ ನಮ್ಮ ನೆಮ್ಮದಿ ಕೊಡ್ತಿಲ್ಲ ಅಂತೆಲ್ಲ ಬೈದರು, ಜಗಳಾಡಿದ್ರು, ಎಲ್ಲ ಆಯಿತು. ಸೊ ಅವತ್ತಿಂದ ಒಂದು ಭಂಡ ಧೈರ್ಯ ಬಂತು. ಆಮೇಲೆ ಕ್ರೈಮ್ ರಿಪೋರ್ಟರ್ ಆಗಿ ಆನ್ ಆ್ಯನ್ ಆ್ಯಾವರೇಜ್ ವಾರಕ್ಕೆ 5 ಹೆಣಗಳನ್ನು, ಸಾವುಗಳನ್ನು ನೋಡಿರೋರು ನಾವು. ಎಂತೆಂಥ ಸಾವು ನೋಡ್ತೀವಿ ರೀ, ಎಂತೆಂಥ ಸಾವುಗಳನ್ನು ನೋಡಿರ್ತೀವಿ. ಯಾವತ್ತೋ ಒಂದು ದಿವಸ ನಮಗೆ ಬರುತ್ತೆ, ಹೆದರ್ಕೊಂಡು ಯಾಕೆ ಜೀವನ ಮಾಡಬೇಕು ಅನ್ನೋ ಮನಸ್ಥಿತಿಗೆ ಬಂದುಬಿಟ್ಟಿರ್ತೀವಿ ಅಷ್ಟೇ. ಯಾವತ್ತೋ ಒಂದು ದಿವಸ ಬರುತ್ತಪ್ಪ. ತುಂಬ ಪೈಲ್ವಾನ, ಧೈರ್ಯವಂತ, ಹಂಗಿದ್ದ ಹೆಂಗಿದ್ದ, ರೋಡ್ ದಾಟ್ತಿದ್ದ, ಲಾರಿ ಹತ್ಕೊಂಡು ಹೋಗ್ಬಿಡ್ತು. ಹಾಗೆಲ್ಲ ಆಗೋದಿಲ್ವಾ? ಹೆಂಗಾರು ಒಂದು ಸಲ ಬರುತ್ತೆ. ನಾನು ಇಸ್ರೇಲ್ ಯುದ್ಧದ ವರದಿಗೆ ಹೋದಾಗ ಸಡನ್ಲಿ ಸೈರನ್ ಆಯಿತು. ಸೈರನ್ ಆದರೆ ಯಾವ ಕಡೆಯಿಂದನೂ ಒಂದು ಕಡೆ ಮಿಸೈಲ್ ಬರ್ತಾಯಿದೆ ಅಂತ. ಭಯ ಆಯಿತಾ ಅಂತ ಕೇಳಿದ್ರೆ ಹೌದು, ಅವತ್ತೊಂದು ಆಯಿತು. ಅಂದರೆ ಅದು ಬಿದ್ದರೆ ಬಾಡಿ ಸಹಿತ ಸಿಗಲ್ವಲ್ಲ ಅಂತ. ಏನು ತಗೊಂಡು ಹೋಗ್ತಾರೆ ಊರಿಗೆ, ಏನು ಮಾಡ್ತಾರೆ, ಅಷ್ಟು ಯೋಚನೆಗಳು ಒಂದು 10 ಸೆಕೆಂಡಲ್ಲಿ ಬಂದೋಯ್ತು. ಅವತ್ತೊಂದು ಸ್ವಲ್ಪ ಭಯ ಆಯಿತು. ಅದರ್ವೈಸ್ ಹಾಗೇನು ಭಯ ಆಗಿಲ್ಲ. ರೈಟ್ ಸರ್. ಸರ್, ಈಗ ಬ್ರೇಕಿಂಗ್ ನ್ಯೂಸ್ ಟೆಲಿವಿಷನ್ಗಿಂತ ಮುಂಚೆ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ. ಸೊ ಈ ನಿಟ್ಟಿನಲ್ಲಿ ಪತ್ರಕರ್ತನ ಜವಾಬ್ದಾರಿ ಯಾವ ರೀತಿ ಬದಲಾಗಿದೆ ಅಂತ? ಎಸ್, ಬ್ರೇಕಿಂಗ್ ನ್ಯೂಸು ಹೌದು, ಟಿ ವಿಲಿ ಬರೋದಕ್ಕಿಂತ ಮುಂಚೆ ಮೊಬೈಲಲ್ಲಿ ಬರುತ್ತೆ. ಯಾರು ಪ್ರೈಮರಿ ಸೋರ್ಸ್ ಆಫ್ ಇನ್ಫಾರ್ಮೇಷನ್ಗೆ ಟಿ ವಿ ನೋಡೋದಿಲ್ಲ. ಈಗ ಒಂದು ಮೊಬೈಲ್ನಲ್ಲಿ ಬಂದಿದ್ದು ನಿಜಾನ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಟಿ ವಿಗೆ ಬರ್ತಾರೆ. ಮೊಬೈಲ್ನಲ್ಲಿ ಬಂತಲ್ಲ, ಅದ್ರ ಮೇಲೆ ಅಷ್ಟು ನಂಬಿಕೆ ಇಲ್ಲ. ಯಾರೋ ವಾಟ್ಸಪ್ ಮಾಡಿದ್ದಾರೆ, ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ, ನಿಜಾನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಟಿ ವಿಗೆ ಬರ್ತಾರೆ. ಒಂದು ಘಟನೆ ನಿಜ ಅನ್ನೋದು ಟಿ ವಿಲಿ ಕನ್ಫರ್ಮ್ ಆಗುತ್ತೆ. ಆ ಘಟನೆಯ ಫ್ಲಿಪ್ ಸೈಡ್ ಏನು, ಅದನ್ನು ಹೆಂಗೆ ನೋಡಬೇಕು, ಅದಕ್ಕೊಂದು ಪರ್ಸೆಪ್ಷನ್ ಇದೆಯಾ, ದೃಷ್ಟಿಕೋನ ಇದೆಯಾ, ಅದನ್ನು ತಿಳ್ಕೊಳ್ಳೋಕೆ ರಾತ್ರಿ 8:30 ತನಕ ವೇಟ್ ಮಾಡ್ತಾರೆ. ಸೊ ಎನಿವನ್ ಫಾರ್ ದ ಕ್ವೆಶನ್? ಅಶೋಕ್ ಸರ್, ನೀವೇನಾದರೂ ಕೇಳೋದಿತ್ತು? ಒಂದು ಪ್ರಶ್ನೆ. ಎಸ್ ಪ್ಲೀಸ್ ಪ್ಲೀಸ್. ಈಗ ಸರ್, ನಮ್ಮ ಸಿಂಧೂರ್ ಆಪರೇಷನ್ ಬಳಿಕ ಒಂದೆಲ್ಲೋ ಒಂದು ಕಡೆ ಬದಲಾದ ಭಾರತವನ್ನು ನಾವು ನೋಡ್ತಾ ಇದ್ದೀವಿ ಅಂತ ಅನಿಸ್ತದೆ. ವಿಶೇಷವಾಗಿ ನಮ್ಮ ಯುವಶಕ್ತಿಗೆ ನಮ್ಮಷ್ಟು ಕಾಯುವಿಕೆ ಇರಲಿಲ್ಲ. ನಾವು ಹಿಂದಿನಿಂದ ಏನು ಒಂದು ಪ್ರತಿಕಾರದ ಪ್ರತಿಜ್ಞೆ ಮಾಡಿದ್ದು ಅಂಥ ಒಂದು ಕಾಯುವಿಕೆ ಈ ಜನ್ರೇಷನಿಗೆ ಸಿಗಲಿಲ್ಲ. ನಮ್ಮ ಒಂದು ಹಾಸ್ಟೆಲ್ಗೆ ಸಿಂಧೂರ್ ಅಂತ ಕೂಡ ಹೆಸರಿಟ್ಟಿದ್ದೇವೆ. ಎಲ್ಲ ಒಂದು ಕಡೆ ಸಿಂಧೂರ್ ಆಪರೇಷನ್ ಆದ ಬಳಿಕ ಬದಲಾದ ಭಾರತದ ಒಂದು ಏನು ಇದನ್ನು ಕಾಣ್ತಾ ಇದ್ದೇವೆ, ಅದು ನಾವು ಎಷ್ಟು ಅದನ್ನು ಮುಂದೆ ನಮ್ಮ ಯುವಶಕ್ತಿಯನ್ನು ಇನ್ಸ್ಪೈರ್ ಆಗಿ ತಕ್ಕೊಳ್ಬೋದು ಅಂತ, ಅಂದರೆ ನಾವೊಂದು ಸುಭದ್ರವಾದ ದೇಶದಲ್ಲಿ ಇದ್ದೇವೆ ಅಂತ ಹೇಳೋ ಪರಿಕಲ್ಪನೆಯಲ್ಲಿ. ಸರ್, ಇಷ್ಟು ಕಡಿಮೆ ಟೈಮ್ನಲ್ಲಿ ಉತ್ತರಿಸಬಹುದಾದ ಪ್ರಶ್ನೆ ಅದಲ್ಲ. ನನಗೆ ಈ ಏಜಿನ ಮಕ್ಕಳನ್ನು ನೋಡಿದಾಗ ಏನಂತೀರಿ ನೀವು, ಅಂದರೆ ತಪ್ಪು ತಿಳ್ಕೊಬೇಡಿ, ಅಂದರೆ ನಮ್ಮ ಕಡೆ ಪ್ರೀತಿಯಿಂದ ಹೇಳ್ತಾರೆ, ಲಕ್ಕಿ ನನ್ನ ಮಕ್ಕಳು, ಭಾಳ ಪುಣ್ಯ ಮಾಡಿದಿರೋ ಜನಾಂಗ ಇದು, ಭಾಳ ಪುಣ್ಯ ಮಾಡಿರೋ ಪೀಳಿಗೆ ನಿಮ್ಮದು ಅಂತ ಅನಿಸುತ್ತೆ. ಈ ಟೈಮ್ನಲ್ಲಿ ಹುಟ್ಟಿದ್ದೀರಲ್ಲ ನೀವು, ಈ ಟೈಮ್ನಲ್ಲಿ ನೀವು ನಿಮ್ಮ ಪೀಕ್ ಏಜ್ನಲ್ಲಿದ್ದೀರಿ. ಈ ವರ್ಷನೋ ಮುಂದಿನ ವರ್ಷನೋ PUC ಮುಗಿಸ್ತೀರಿ, ಇನ್ನು 3 ವರ್ಷಕ್ಕೋ 4 ವರ್ಷಕ್ಕೋ 5 ವರ್ಷಕ್ಕೋ ಗ್ರ್ಯಾಜುಯೇಷನ್ ಮುಗಿಸ್ತೀರಿ, ಡಿಪೆಂಡಿಂಗ್ ಆನ್ ವಾಟ್ ಫೀಲ್ಡ್ ಯು ಚೂಸ್. ನೀವು ಜಾಬ್ ಮಾರ್ಕೆಟ್ಗೋ ಇನ್ನೊಂದಕ್ಕೋ ಹೊರಗೆ ಬಂದಾಗಿನ ಭಾರತ ನಾವು ಬಂದಾಗ ಇರಲಿಲ್ಲ ಅಂತ. ಅದಿರಲಿಲ್ಲ. ಹ್ಯೂಜ್ ಭಾಳ ದೊಡ್ಡ ಡಿಫ್ರೆನ್ಸ್ ನೋಡ್ತೀವಿ ನಾವು. ಜಸ್ಟ್ ಇಮ್ಯಾಜಿನ್, ನಾ ಇವತ್ತು ಮಂಗಳೂರಲ್ಲಿದ್ದೀನಿ, ಇವತ್ತೇನೋ 2-3 ಕಾರ್ಯಕ್ರಮ, ನಾನು ರಾತ್ರಿ ಇದ್ದು ಬೆಳಗ್ಗೆ ಹೋಗ್ತೀನಿ. ದೇರ್ ಆರ್ ವೀಕ್ ಡೇಸ್, ನಾ ಬೆಳಗ್ಗೆದ್ದು ಮನೆಯಿಂದ
ಏರ್ಪೋರ್ಟಿಗೆ ಬಂದು ಮಂಗಳೂರಿಗೆ ಬಂದು ಕಾಸರಗೋಡಿಗೆ ಹೋಗಿ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಹೋಗಿ ನಂತರ ಹೋಗಿ 5 ಗಂಟೆಗೆ ಏನೂ ಆಗಿಲ್ಲ ಅನ್ನೋರ ಥರ ಶೋ ಮಾಡ್ತೀನಿ ನಾನು. 10 ವರ್ಷದಿಂದ ಇಮ್ಯಾಜಿನ್ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ ರೀ ಇದನ್ನು. ನಿಮ್ಮಲ್ಲಿ ಭಾಳ ಜನರಿಗೆ ಗೊತ್ತಿಲ್ಲ, ಟಿ ವಿಲಿ ಬ್ರೇಕಲ್ಲಿ ಗೌರ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಬರ್ತಿದ್ವು, ಅಪರಿಚಿತ ವಸ್ತುಗಳನ್ನು ಮುಟ್ಟಬೇಡಿ, ಬ್ಲಾಸ್ಟ್ ಆಗಿಬಿಡ್ಬೋದು, ಬಾಂಬ್ ಇರ್ತವೆ ಅಂತ. ಯು ಹ್ಯಾವ್ ನೆವರ್ ಸೀನ್ ಇಟ್, ನೋಡೇ ಇಲ್ಲ ನೀವು ಅದನ್ನು. ಹೀಗೆ 1000 ಉದಾಹರಣೆಗಳನ್ನು ಕೊಡ್ತೀನಿ ನಾನು. ದೇಶ ಎಲ್ಲಿಂದ ಎಲ್ಲಿಗೆ ಬಂತು ಅನ್ನೋದಕ್ಕೆ ಏನೋ ಪುಣ್ಯ ಮಾಡಿದ್ದೀರಿ. ನಿಮ್ಮ ಈ ಟೈಮ್ನಲ್ಲಿ ನಿಮ್ಮಷ್ಟು ವಯಸ್ಸು ನನಗಾಗಿದ್ದರೆ ನನಗೆ ಒಂದೊಂದು ಸಲ ಅನ್ಸೋದು ನೆಲ ಗುದ್ದಿ ನೀರು ತೆಗೆದು ಬಿಡ್ತಿದ್ದೆ ನಾನು. ಒಂದು ಜನ್ರೇಷನಲ್ ಗ್ಯಾಪ್ ಬಂತು. ಡೋಂಟ್ ಮಿಸ್ ದಿಸ್ ಅಪಾರ್ಚುನಿಟಿ ಮಿಸ್ ಮಾಡಬೇಡಿ. ಭಾಳ ಕಡಿಮೆ ಜನರಿಗೆ ಸಿಗಾರ್ದಿತ್ತು. ಸರ್, ಫೇಕ್ ನ್ಯೂಸ್ಗಳನ್ನು ಗುರುತಿಸೋದಕ್ಕೆ ವಿದ್ಯಾರ್ಥಿಗಳು ಯಾವ ಅಭ್ಯಾಸಗಳನ್ನು ರೂಢಿಸ್ಕೊಳ್ಬೇಕು? ಯಾಕಂತಂದರೆ ಈಗ ಹೆಚ್ಚು ಫೇಕ್ ನ್ಯೂಸ್ಗಳೇ ಸರ್ ಒಂದು. ಆಮೇಲೆ ಸಾಮಾನ್ಯ ಈಗ ರೀಲ್ಸ್, ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಆಗಿರೋದ್ರಿಂದ ಫಾಲೋವರ್ಸ್ ಹೆಚ್ಚಿದ ತಕ್ಷಣ ಅವ್ರ ಕ್ರೆಡಿಬಿಲಿಟಿನೂ ಜಾಸ್ತಿ ಅಂತ ಅಂದ್ಕೊಳ್ಳುವಂಥ ಒಂದು ದೊಡ್ಡ ವರ್ಗ ಇದೆ. ಇದೆರಡು ಒಟ್ಟು ಮಾಡಿ ಒಂದು ಪ್ರಶ್ನೆ ಸರ್. ಇದು ಅತಿ ದೊಡ್ಡ ಚಾಲೆಂಜು. ಇನ್ನೂ ತನಕ ನನ್ನನ್ನು ಯಾವುದೋ ವಿಷಯದಲ್ಲಿ ಸುಳ್ಳು ಹೇಳಿದೆ ನೀನು 20 ವರ್ಷದ ಜರ್ನಲಿಸಮಲ್ಲಂತ ಯಾರಿಗೂ ಹೇಳೋಕ್ಕಾಗಿಲ್ಲ. ಏನೋ ಸುಳ್ಳು ಸುದ್ದಿ ಕೊಟ್ಟಿದ್ದೆ ನೀನು. ಫ್ಯಾಕ್ಚುವಲ್ ಎರರ್ಗಳಾಗಿರಬಹುದು. ಫ್ಯಾಕ್ಚುವಲ್ ಎರರ್ಗಳನ್ನು ನಾನು ತಳ್ಳಿ ಹಾಕೋದಿಲ್ಲ. ಎಲ್ಲೋ 1971 ಅಂತ ಹೇಳಬೇಕಾಗಿತ್ತು, 73 ಅಂತ ಹೇಳಿದ್ದೆ. ಯಾರೋ ಇಂಥದ್ದು ಕ್ಷೇತ್ರದಲ್ಲಿ ಗೆದ್ದಿದ್ದರು ಅನ್ನೋದು ಅದು ಪಕ್ಕದ ಕ್ಷೇತ್ರ ಆಗಿರ್ಬೋದು. ದೇ ಆರ್ ಆಲ್ ಫ್ಯಾಕ್ಚುವಲ್ ಎರರ್ಸ್. ಸುಳ್ಳು ಹೇಳೋದು ಬೇರೆ. ಅಂಥ ಸುಳ್ಳು ನನ್ನ ಬಾಯಿಂದ ಒಂದು ಸಲನೂ ಬಂದಿಲ್ಲ. ಅದರ ಬಗ್ಗೆ ನನಗೆ ಸಮಾಧಾನ ಇದೆ, ಹೆಮ್ಮೆ ಇದೆ. ಮತ್ತು ಬರದೇ ಇರಲಿ ಅಂತ ನಾನು ಬಯಸ್ತೀನಿ. ದೇವ್ರ ಮೇಲೆ ಭಾರ ಹಾಕಿ ಸುದ್ದಿಗಳನ್ನು ಹೇಳ್ತಾ ಇರ್ತೀನಿ. ಸುಳ್ಳು ಸುದ್ದಿ ಇವತ್ತಿನ ಕಾಲದಲ್ಲಿ ದೊಡ್ಡ ವಿಷಯನೇ ಅಲ್ಲ. ಸುಳ್ಳು ಯಾವುದು ಸತ್ಯ ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ಹುಡುಕುವ ವಿಧಾನ ಗೊತ್ತಿರಬೇಕಷ್ಟೇ ನಿಮಗೆ. ಗೂಗಲ್ ತೆಗೀರಿ, ChatGPT ತೆಗೀರಿ. ಉದಾಹರಣೆಗೆ ಇತ್ತೀಚೆಗೆ ಎಲ್ಲ ರೆಕಾರ್ಡ್ ಮಾಡಿ ಹಾಕಿದ್ರು ಒಂದು ಸ್ವಲ್ಪ ಕಾಂಟ್ರವರ್ಸಿ ಆಗ್ಬೋದು, ಆದರೆ ಹಾಕ್ಕೊಳ್ಳಿ ಹೇಳ್ತೀನಿ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಇಟಲಿಗೆ ಹೋಗಿದ್ದರು. ಇಟಲಿಯ ಪ್ರಧಾನಮಂತ್ರಿಗೆ ಮೆಲೋಡಿ ಚಾಕ್ಲೇಟ್ ತಗೊಂಡು ಹೋಗಿದ್ರು. ಮೆಲೋಡಿ ಚಾಕ್ಲೇಟ್ ತಗೊಂಡು ಹೋಗಿದ್ರು. ಅದನ್ನೊಂದು ರೀಲ್ಸ್ ಮಾಡಿ ಹಾಕಿದರು. ಬಹಳ ವೈರಲ್ ಆಯಿತು, ಬಹಳ ಕಾಂಟ್ರವರ್ಷಿಯಲ್ಲೂ ಆಯಿತು ಅದು. ಆ ವಿಷಯದ ಬಗ್ಗೆ ಮಾತನಾಡಬೇಕು ಅಂತ ನಾನು ನಿರ್ಧಾರ ಮಾಡಿದಾಗ ಈ ಹಿಂದಿನ ಪ್ರಧಾನಮಂತ್ರಿಗಳ ವರ್ತನೆಗಳು ಹೆಂಗಿದ್ವು ಅಂತ ಚೆಕ್ ಮಾಡಬೇಕಲ್ಲ. ಅಂದರೆ ಇದು ಅಷ್ಟು ಕೆಟ್ಟ ವರ್ತನೆನಾ? ವೈಯಕ್ತಿಕವಾಗಿ ನನಗೇನು ಸಮಸ್ಯೆ ಅಲ್ರಿ. ನಾವು ಹಳೆ ಫ್ರೆಂಡ್ ಮೀಟ್ ಮಾಡೋಕ್ಕೆ ಹೋದಾಗ ಕ್ಯಾಡ್ಬರಿನೇ ತಗೊಂಡು ಹೋಗ್ತೀವಿ, ಅದರಲ್ಲಿ ಏನೊಂದು ಮೆಲಡಿ ತೊಗೊಂಡೋದ್ರೆ ಏನಿರುತ್ತೆ ಅದರಲ್ಲಿ ಅಂತ. ದ್ಯಾಟ್ಸ್ ಹೌ ಐ ಸೀ ಇಟ್. 50 ರೂಪಾಯಿದೊಂದು ಮೆಲಡಿ ತೊಗೊಂಡೋದ್ರೆ. ಈ ಹಳೆಯ ಪ್ರಧಾನಮಂತ್ರಿಗಳ ವರ್ತನೆಗಳು ಹೆಂಗಿದ್ವು ಅಂತ ಚೆಕ್ ಮಾಡಬೇಕು ಅಂದಾಗ ನನ್ನ ತಲೆಯಲ್ಲಿ ಒಂದಷ್ಟು ಫೋಟೋಗಳು, ಇಮೇಜ್ಗಳೆಲ್ಲ ಇದ್ದವು. ಎಲ್ಲೋ ಬಕೆಟ್ ಹಿಡ್ಕೊಂಡು ಹೋಗಿದ್ರಂತೆ, ಯಾರೋ ಶೇವಿಂಗ್ ಮಾಡಿದ್ರಂತೆ. ಆ ಪ್ರತಿಯೊಂದನ್ನು ನಾನು ಸರ್ಚ್ ಕೊಟ್ಟು ಇದು ನಿಜಾನಾ ಅದರಲ್ಲಿ 75% ಸುಳ್ಳಿದ್ದು, ಫೇಕ್ ನರೇಟಿವ್ ಇದ್ದು. ಆ ಫೇಕ್ ನರೇಟಿವ್ಗಳನ್ನೆಲ್ಲ ತೆಗಿತಾ ಹೋದೆ. ಅಂತಿಮವಾಗಿ ಸತ್ಯ ಅಂತಿದ್ದದ್ದು ಯಾವುದು? ವಿಮಾನದಲ್ಲಿ ಕೂತ್ಕೊಂಡು ಸಿಗರೇಟ್ ಅಂಟಿಸ್ತಾ ಇರೋದೊಂದು ಸತ್ಯವಾದ ಫೋಟೋ. ಅದು ನಿಜವಾದ ಫೋಟೋ. ಲಂಡನ್ನಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು, ಅದು ನಿಜವಾದ ಘಟನೆ. ನಿಜವಾದ ಘಟನೆ ಅಂತ ಹೆಂಗೆ ಹೇಳ್ತೀರಿ? ಖುಷ್ವಂತ್ ಸಿಂಗ್ ಅವರು ತಮ್ಮ ಪುಸ್ತಕದಲ್ಲಿ ಬರೆದಿದ್ದರು, ತಮ್ಮ ಆಟೋಬಯೋಗ್ರಫಿಯಲ್ಲಿ ಬರೆದಿದ್ದರು. ಇದೆಲ್ಲ ಸೇರಿಸಿ ತೆಗೆದುಕೊಳ್ಳುವ ಸಮಯ 20 ನಿಮಿಷದ ರಿಸರ್ಚು. 20 ನಿಮಿಷದ ರಿಸರ್ಚು. ಅಷ್ಟು ರಿಸರ್ಚ್ ನಾವು ಮಾಡ್ಕೋಬೇಕಾಗತ್ತೆ. ಆವಾಗ ಇನ್ಯಾವುದೋ ಫೋಟೋ ತೋರಿಸಿ ನೋಡ್ರಿ ನಮ್ಮ ಪ್ರಧಾನಿ ಹಿಂಗೆ ಮಾಡಿದ್ರು ಅಂಥೇಳಿ ಅದು ಸುಳ್ಳು ಫೋಟೋ ಅಂತಾಗಿ ಅಜಿತ್ ಹನುಮಕ್ನವ್ರು ಸುಳ್ಳು ಹೇಳ್ದ ಅಂತಾಗತ್ತೆ. 20 ನಿಮಿಷ ಕೂತ್ಕೊಂಡು ನಮ್ಮ ಹೋಮ್ವರ್ಕ್ ನಾವು ಮಾಡ್ಕೊಂಡ್ರೆ ಅಂಥ ಸುಳ್ಳುಗಳು ಬರೋದಿಲ್ಲ. ಅಷ್ಟೊಂದು ಮಾಡ್ಕೋಬೇಕಾಗತ್ತೆ ಫೇಕ್ ನ್ಯೂಸನ್ನು ಕ್ಲಿಯರ್ ಔಟ್ ಮಾಡೋದಕ್ಕೆ. ರೈಟ್. ಈಗ ಕೊನೆಯದಾಗಿ ಒಂದು ಪ್ರಶ್ನೆ, ವಿದ್ಯಾರ್ಥಿ ಸಮೂಹದ ಪರವಾಗಿ ಯಾರಾದರೂ ಒಬ್ಬರು ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ? ಎಸ್ ಬ್ರದರ್, ನಿಮ್ಮ ಹೆಸರು ಹೇಳಿ, ಕ್ಲಾಸ್ ಹೇಳಿ, ಒಂದು ಪ್ರಶ್ನೆ ಕೇಳಿ. ಸ್ಟ್ರೈಟ್ ಕ್ವಶನ್, ಸ್ಟ್ರೈಟ್ ಆನ್ಸರ್. ನನ್ನ ಹೆಸರು ನಿತಿನ್ ಚಂದ್ರ ಅಂತ. ಏನು? ನಿತಿನ್ ಚಂದ್ರ ಅಂತ. ನಿತಿನ್, ಏನು ಓದ್ತಿರೋದು? ಸೆಕೆಂಡ್ PUC. ಓಕೆ, ಸೈನ್ಸ್. ಓಕೆ. ನನ್ನ ಪ್ರಶ್ನೆ ಬಂದು, ನಾನು ದಿಸಾಲು ಸಂಜೆ ಪಾರ್ಟಿ ರೌಂಡ್ಸ್ ಆಗಿರ್ಬೋದು ಅಥವಾ ನ್ಯೂಸ್ ಅವರ್ನ ನೋಡ್ತಿರ್ತೀನಿ ಸಾಮಾನ್ಯ ಮನೇಲಿದ್ದಾಗ. ಯಾರು ನಿಮ್ಮ ಅಪೋಸಾಗಿ ಅಥವಾ ನಿಮಗೆ ವಿರುದ್ಧವಾಗಿ ಮಾತಾಡ್ತಿದ್ರೆ ನೀವು ಹೇಗೆ ಡಾಮಿನೇಟ್ ಮಾಡ್ತೀರಾ? ಡಾಮಿನೇಟ್ ಮಾಡುವಂಥದ್ದು ಅದೇನು ಕುಸ್ತಿ ಪಂದ್ಯ ಅನ್ನೋದು. ಅಂದರೆ ಹೇಗೆ ಸ್ವೀಕರಿಸ್ತೀರ? ಅಲ್ಲಿ ಸವಾಲು ಜವಾಬು ಅನ್ನುವಂಥದ್ದು ಇರೋದಿಲ್ಲ.
ಐ ವಾಂಟ್ ಟು ಪುಟ್ ಅ ಪಾಯಿಂಟ್. ನಾನೊಂದು ವಿಷಯವನ್ನು ಮಂಡನೆ ಮಾಡಬೇಕು ಮತ್ತು ಅದರ ಬಗ್ಗೆ ಚರ್ಚೆಯಾಗಿ ಆ ಚರ್ಚೆಯಿಂದ ವೀಕ್ಷಕರಿಗೆಲ್ಲ ಲಾಭ ಆಗಬೇಕು ಅನ್ನೋದಷ್ಟೇ ಉದ್ದೇಶ ಇರುತ್ತೆ, ಆ ಲಾಭ ಮಾಡುವ ಉದ್ದೇಶ. ಸೊ ಅಲ್ಲಿ ಯಾರೋ ನನ್ನನ್ನು ಡಾಮಿನೇಟ್ ಮಾಡಿದ್ರು, ಇನ್ಯಾರನ್ನೋ ನಾನು ಡಾಮಿನೇಟ್ ಮಾಡಿದೆ ಅನ್ನೋದಿರೋದಿಲ್ಲ. ನಾನೊಬ್ಬ ಈ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ನಲ್ಲಿ ನಾನು ಹೆಂಗೆ ಅಂದರೆ ನಾನು ಹಡಗಿನ ಕ್ಯಾಪ್ಟನ್ ಇದ್ದಂಗೆ ಇರ್ತೀನಿ ಅಷ್ಟೇ. ಡಿಬೇಟನ್ನು ಒಂದು ದಿಕ್ಕಿಗೆ ತಗೊಂಡು ಹೋಗ್ಬೇಕಾಗಿರುತ್ತೆ. ಅವ್ರವ್ರು ಬಡದಾಡ್ಕತ್ತಿರ್ತಾರೆ, ಅವ್ರ ಮೇಲೆ ಯಾರು ಡಾಮಿನೇಟ್ ಮಾಡಿದ್ರು, ಇವ್ರ ಮೇಲೆ ಯಾರು ಡಾಮಿನೇಟ್ ಮಾಡಿದ್ರು ಅನ್ನೋ ನಿರ್ಧಾರ ಆಗಬೇಕು. ಕೆಲವು ಸಲ ಹಡಗು ಹೋಗಬೇಕಾದ ದಿಕ್ಕಿಗೆ ಹೋಗ್ತಿಲ್ಲ ಅಂದಾಗ ಸ್ವಲ್ಪ ಓವರ್ ಪವರ್ ಮಾಡಬೇಕಾಗುತ್ತೆ. ಆವಾಗ ಒಂದು ಸ್ವಲ್ಪ ಕೂಗಾಡ್ತೀನಿ ಪ್ಯಾನಲಿಸ್ಟ್ಗಳ ಮೇಲೆ, ಸುಮ್ಮನಿರ್ರಿ ಅಂತೀನಿ. ಒಂದೇ ಸಲ ಒಬ್ಬರನ್ನ ಎಬ್ಬಿಸಿ ಹೊರಗೆ ಕಳಿಸಿದ್ದೀನಿ. ಅವರು ಭಾರತ್ ಮಾತಾ ಕಿ ಜೈ ಅನ್ನೋದು ಅಸಂವಿಧಾನಿಕ ಅಂತೆಲ್ಲ ಮಾತಾಡಿದರು. ಗೆಟ್ ಔಟ್ ಆಫ್ ಮೈ ಡಿಬೇಟ್ ಅಂದಿದ್ದೀನಿ. ಅದೊಂಥರ ಹಡಗನ್ನು ಸರಿಯಾದ ದಿಕ್ಕಿನಲ್ಲಿ ತಗೊಂಡು ಹೋಗೋದಷ್ಟೇ, ಯಾರನ್ನೂ ಏನು ಡಾಮಿನೇಟ್ ಮಾಡಬೇಕಾಗಿಲ್ಲ. ಕೆಲವು ಸಲ ಅವರು ಹೇಳುವ ಸುಳ್ಳುಗಳಿಂದಾಗಿ, ಅವರು ಹೇಳುವ ತಪ್ಪು ಮಾಹಿತಿಗಳಿಂದಾಗಿ ಅವರು ಎಕ್ಸ್ಪೋಸ್ ಆಗ್ತಾರೆ. ಯಾರೇನು ಮಾಡೋಕ್ಕಾಗತ್ತೆ ಅದಕ್ಕೆ. ಓಕೆ, ಉತ್ತರ ಸಿಕ್ತಲ್ವಾ? ಇನ್ನೊಬ್ರು ಇದ್ದಾರಲ್ಲ ಅಲ್ಲಿ. ಎಸ್, ಲಾಸ್ಟ್ ಕ್ವೆಶನ್ ಬ್ರದರ್. ಸರ್ ನಮಸ್ತೆ ಸರ್, ಹೆಸರು? ಗಣೇಶ್ ಅಂತ. ಓಕೆ. ನಾನು ಬೆಳಗಾವಿಯಿಂದ ಬಂದಿದ್ದೀನಿ. ನನ್ನ ಪ್ರಶ್ನೆ ಬಂದುಬಿಟ್ಟು, ನೀವು ಉತ್ತರ ಕರ್ನಾಟಕದವ್ರು ಭಾಳ ಜನ ಇದ್ದೀರಂತಿಲ್ಲಿ? ತುಂಬ ಜನ ಇದ್ದಾರೆ ಸರ್. ಎಷ್ಟು ಜನ? ಇಲ್ಲಿಷ್ಟು ಕರೆಕ್ಟಾಗಿರ್ತಿರಲ್ಲೋ, ಅಲ್ಲಿ ಬಂದ್ರೆ ಏನಾಕೈತೆ ನಿಮಗೆ? ಎಸ್ ಸರ್, ನಿಮ್ಮ ವೃತ್ತಿಯಲ್ಲಿ ಬಹಳ ಜನನ ಭೇಟಿಯಾಗಿರ್ತೀರಿ. ಅವ್ರ ಜೊತೆ ಅವ್ರವ್ರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಅದು ಹೇಗೆ ಮಾತಾಡ್ತೀರಿ ಸರ್? ಅವರ ಮನಸ್ಥಿತಿನ ಹೇಗೆ ಅರ್ಥ ಮಾಡ್ಕೊಂಡು ಮಾತಾಡ್ತೀರಿ ಅಂತ ಸರ್? ಅಷ್ಟು ಚಾಕಚಕ್ಯತೆ ನಿಮ್ಮ ಹತ್ರ ಹೇಗೆ ಬಂತು ಅಂತ ಸರ್? ಸ್ಪಾಂಟೇನಿಯಸ್ ಅವನು ಹೇಳೋದು. ಹಾಂ, ಸ್ಪಾಂಟೇನಿಟಿ ಅಂತ. ಓಕೆ, ಗೊತ್ತಿಲ್ಲ ನನಗೆ. ಆದರೆ ಆ ಮನುಷ್ಯನ ಬಗ್ಗೆ ನಾನು BL ಸೈಕಾಲಜಿ ಮಾಡಿದೆ. 3 ವರ್ಷ ಸೈಕಾಲಜಿ ಓದಿದೆ. ಆ ಕಾರಣಕ್ಕೂ ಏನೋ ನಂಗೆ ವ್ಯಕ್ತಿಗಳನ್ನು ಪುಸ್ತಕದ ಥರ ಓದೋದಕ್ಕೆ ಬರುತ್ತೆ ಅಂತ ನನಗೆ ಅಂದ್ಕೊಂಡಿದ್ದೀನಿ ನಾನು. ಅಂದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದೆಮ್ ಬೆಟರ್ ಅಂತ. ಬಹಳ ದೊಡ್ಡ ವ್ಯಕ್ತಿನ ಇಂಟರ್ವ್ಯೂ ಮಾಡೋದು ಅಷ್ಟು ಕಷ್ಟ ಇರೋದಿಲ್ಲ. ಅವ್ರೇನು ಅಂತ ನಮಗೆ ಬೇರೆ ಬೇರೆ ಮಾರ್ಗಗಳ ಮೂಲಕ ಗೊತ್ತಾಗ್ಬಿಟ್ಟಿರುತ್ತೆ. ಉದಾಹರಣೆಗೆ ನರೇಂದ್ರ ಮೋದಿ ಇಂಟರ್ವ್ಯೂ ಮಾಡಿದ್ನಪ್ಪ. ನರೇಂದ್ರ ಮೋದಿ ಹೆಂಗೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಏನಿರುತ್ತೆ, ಅವ್ರ ಇಂಟರ್ವ್ಯೂಗಳನ್ನು ನೋಡಿದ್ರೆ, ಅವ್ರ ಭಾಷಣಗಳನ್ನು ಕೇಳಿದ್ರೆ ಒಂದು ಅಂದಾಜು ಬಂದಿರುತ್ತೆ. ಅಮಿತ್ ಶಾ ಇಂಟರ್ವ್ಯೂ ಮಾಡ್ತೀನಿ, ಆವಾಗಲೂ ಒಂದು ಅಂದಾಜು ಬಂದಿರುತ್ತೆ. ಇದು ಕೆಲವು ಸಲ ಕೆಲವೊಂದು ಎಕ್ಸ್ಪ್ಲೇನ್ ಮಾಡೋದು ಕಷ್ಟ, ಶಬ್ದಗಳಲ್ಲಿ ಹೇಳೋದು ಕಷ್ಟ. ತುಂಬ ಚೆನ್ನಾಗಿ ಬಟ್ಟೆ ಒಗೆಯೋ ಅಗಸನಿಗೆ ಹೆಂಗೆ ಒಗಿತೀಯ ಅಂದರೆ ಒಗೆದು ತೋರಿಸ್ಬೋದು ಅವನು. ಬಟ್ಟೆ ತೊಳೆದು ತೋರಿಸ್ಬೋದು, ಹೆಂಗೆ ತೊಳಿತೀಯ ಅಂದರೆ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ. ಬಹುಶಃ ಬೈ ಎಕ್ಸ್ಪೀರಿಯನ್ಸ್ ಇಟ್ ಕಮ್ಸ್. ಅದ್ರ ಜೊತೆಗೆ ನೆನ್ನೆ ಯಾರೋ ಒಬ್ಬ ಪತ್ರಕರ್ತರು ಕೇಳ್ತಾ ಇದ್ರು ನನಗೆ, ಅವ್ರದ್ದೊಂದು ಇಂಟರ್ವ್ಯೂ ಕಳಿಸಿ, ಇದು ಹೆಂಗಾಗಿದೆ ನಿಮ್ಮ ಒಪಿನಿಯನ್ ಹೇಳಿ ಅಂದರೆ, ಅವ್ರದ್ದೊಂದು ಇಂಟರ್ವ್ಯೂ ಕಳಿಸಿ ನಾನು ಇಂಟರ್ವ್ಯೂ ಹೆಂಗೆ ಮಾಡಿದ್ದೀನಿ ನಿಮ್ಮ ಒಪಿನಿಯನ್ ಹೇಳಿ ಅಂದಾಗ ನಾನು ಹೇಳಿದೆ, ಒಂದು ಸ್ಪಾಟ್ಲೈಟ್ ಸಿಂಡ್ರೋಮ್ ಅಂತ ಕರೀತಾರೆ, ಆ ಸ್ಪಾಟ್ಲೈಟ್ ಸಿಂಡ್ರೋಮ್ ಇರಬಾರ್ದು. ಇನ್ನೊಂದು ಕ್ಯಾಮ್ರಾ ಕಾನ್ಷಿಯಸ್ ಇರಬಾರ್ದು. ಸ್ಪಾಟ್ಲೈಟ್ ಸಿಂಡ್ರೋಮ್ ಅಂದರೆ ಯಾವಾಗಲೂ ಒಬ್ಬ ಮನುಷ್ಯನ ವರ್ತನೆ ಎಲ್ಲ ಸ್ಪಾಟ್ಲೈಟ್ ನನ್ನ ಮೇಲಿದೆ ಅನ್ನುವ ಕಾನ್ಷಿಯಸ್ ಆಗಿಬಿಡ್ತಾನೆ ಮನುಷ್ಯ. ಅವನು ನಡೆಯುವಾಗ, ಕೂತ್ಕೊಳ್ಳುವಾಗ, ಹೇಳುವಾಗ, ತಿರುಗುವಾಗಲೂ ಯಾರೋ ನಾನು ನೋಡ್ತಿದ್ದಾರೇನೋ ಅಂತ. ಅದು ಮನುಷ್ಯನ ಕಾನ್ಫಿಡೆನ್ಸ್ ಹಾಳು ಮಾಡಿಬಿಡುತ್ತೆ. ಸ್ಪಾಟ್ಲೈಟ್ ಸಿಂಡ್ರೋಮ್ ಅಂತಾರೆ. ನಿಮ್ಮೊಳಗೂ ಕೆಲವರಿಗೆ ಇರ್ಬೋದು ಅದು. ನಾನು ನಡೆಯೋಗಿ ಹಿಂಗೇ ನಡ್ಕೊಂಡು ಹೋಗ್ಬೇಕು, ಯಾರೋ ನಾನು ಯಾವಾಗಲೂ ನೋಡ್ತಿರ್ತಾರೆ. ಬಿ ಯುವರ್ ಸೆಲ್ಫ್. ಇನ್ನೊಂದು, ನಾನು ಒಂದು ಸಲ ರೆಡಿಯಾಗಿ ನಿಂತ್ಕೊಂಡೆ ಸ್ಟುಡಿಯೋದಲ್ಲಿ, ಕೂತ್ಕೊಂಡೆ ಸ್ಟುಡಿಯೋದಲ್ಲಿ ಅಂದರೆ ಕ್ಯಾಮ್ರಾ ಇದೆ ಅನ್ನೋದನ್ನೇ ಮರೆತು ಬಿಡ್ತೀನಿ ನಾನು. ದೇರ್ ಇಸ್ ನೋ ಕ್ಯಾಮ್ರಾ ಅಷ್ಟೇ. ನಾನುಂಟು, ನಾನು ಹೇಳಬೇಕಾದ ಸುದ್ದಿಯುಂಟು, ನಾನು ಸಂದರ್ಶಿಸಬೇಕಾದ ಜನ ಉಂಟು ಅಷ್ಟೇ. ನನಗೆ ಕ್ಯಾಮ್ರಾ ಇದೆ, ಅದನ್ನು ನಾನು ರೆಕಾರ್ಡ್ ಮಾಡ್ತಿದ್ದೆ. ಐ ಫಾರ್ಗೆಟ್ ಎವ್ರಿಥಿಂಗ್. ಆ ಕಾರಣಕ್ಕೆ ಸ್ವಲ್ಪ ನ್ಯಾಚುರಲ್ ಆಗಿ ಬರುತ್ತೋ ಏನೋ ಗೊತ್ತಿಲ್ಲ. ಸರ್, ಇವರು ವಿಮಲ್ ರಾಜ್ ಅಂತ ಹೇಳಿ ಒನ್ ಆಫ್ ದ ಫೌಂಡರ್ಸ್ ಆಫ್ ಕ್ರಿಯೇಟಿವ್. ಅವರು ಒಂದು ಪ್ರಶ್ನೆ ಕೇಳಬೇಕಂತೆ. ಸರ್ ನಮಸ್ತೆ ಸರ್. ಸರ್, ವೆನ್ ಯು ವರ್ ಟಾಕಿಂಗ್ ಅಬೌಟ್ ದ ಫ್ರೀಡಮ್, ಯು ಜಸ್ಟ್ ಮೆನ್ಷನ್ಡ್ ಅಬೌಟ್ ದ ವೇ ಆಫ್ ಯೂಸಿಂಗ್ ಇಟ್. ಸರ್, ಟು ಬಿ ಫ್ರ್ಯಾಂಕ್ ಆಗಿ ಪ್ರೆಸೆಂಟ್ ಡೇಯಲ್ಲಿ ಜರ್ನಲಿಸಮಲ್ಲಿ ಇರೋ ಒಂದು ಫ್ರೀಡಮ್ ಬಗ್ಗೆ ಒಂದು ಡಿಫೈನ್ ಮಾಡ್ಬೋದಾ ಸರ್? ಸರ್, ಫ್ರೀಡಮ್ ನೀವು ಕೇಳ್ತಾ ಫ್ರೀಡಮ್ ಆಫ್ ಪ್ರೆಸ್ಸಾ? ಫ್ರೀಡಮ್ ಆಫ್ ಪ್ರೆಸ್ ಇನ್ ದ ಸೆನ್ಸ್ ಲೈಕ್ ದ ವೇ ದ ಕಾರ್ಪೊರೇಟ್ಸ್ ಆರ್ ಟೇಕಿಂಗ್ ಕೇರ್ ಆಫ್ ದ ಮೀಡಿಯಾ ಪ್ರೆಸ್. ಸರ್, ಒಳಗಿರೋ ಒಪಿನಿಯನ್ ಅಂದರೆ ಹೊರಗಡೆ ಇರೋ ಒಪಿನಿಯನ್ಗೂ ಒಳಗೆ ಇರೋ ಸಿಚುವೇಶನ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಂ, ತುಂಬ ಜನ ಇತ್ತೀಚೆಗೇನೋ ನಮ್ಮ ಡಿಜಿಟಲ್ನವ್ರು ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ, ಕನೆಕ್ಟ್ ವಿತ್ ಅಜಿತ್ ಅಂತೇನೋ, ಅದಕ್ಕೂ ಬಂದಿದ್ದು ಪ್ರಶ್ನೆಗಳನ್ನು ನೋಡ್ತಾ ಇದ್ದೆ ನಾನು. ಇವತ್ತಿನ ಕಾರ್ಪೊರೇಟ್ನ ಕೈಯಲ್ಲಿ ಜರ್ನಲಿಸಮ್ ಸಿಕ್ಕಿಬಿಟ್ಟಿದೆ, ಹಾಗಾಗಿದೆ ಹಿಂಗಾಗಿದೆ. ನಾನು
ನನ್ನ ಚಾನಲ್ನ ನನ್ನ ಶೋನಲ್ಲಿ ಏನನ್ನು ಮಾತಾಡ್ತೀನೋ ಅದು ನನ್ನ ಆಯ್ಕೆ. ಯಾವ ಆ್ಯಂಗಲ್ ತೆಗೆದುಕೊಳ್ತೀನೋ ಅದನ್ನ ಯಾರೂ ಡಿಕ್ಟೇಟ್ ಮಾಡಿರೋದಿಲ್ಲ. ನಾನು ಈ ಆ್ಯಂಗಲ್ ತಗೊಂಡಿದ್ದೀನಿ ಅಂದರೆ ನಾನು ಕಂಪ್ಲೀಟಾಗಿ ಕನ್ವಿನ್ಸ್ಡ್ ಆಗಿದ್ದೀನಿ ಅಂತ. ನಮ್ಮ ಚೇರ್ಮನ್ ಇತ್ತೀಚೆಗೆ BJPಯ ಕೇರಳದಲ್ಲಿ ಎಲೆಕ್ಷನ್ ಗೆದ್ದಿದ್ದಾರೆ. ಇಲ್ಲಿ ತನಕ ಅವ್ರು ಒಂದು ಫೋನ್ ಮಾಡಿ ಇಂಥ ಸುದ್ದಿ ಇವರ ಪರವಾಗಿ ತಗೋ, ಇಂಥ ಸುದ್ದಿ ಇವರ ವಿರುದ್ಧ ತಗೋ, ಈ ಸುದ್ದಿ ತಗೋಬೇಡ ಅಂತ ಹೇಳಿಲ್ಲ. ಇದನ್ನು 100 ಕಡೆ ಕೂತ್ಕೊಂಡು ಹೇಳ್ತೀನಿ. ನಾಟ್ ಇವನ್ ಅ ಸಿಂಗಲ್ ಕಾಲ್. 2016ರಲ್ಲಿ ನಾನು ಎಡಿಟರ್ ಅಂತ ಜಾಯಿನ್ ಆಗುವ ಸಂದರ್ಭದಲ್ಲಿ ಅವರು ರಿಕ್ವೆಸ್ಟ್ ಥರ ಒಂದು ಮಾತು ಹೇಳಿದರು. ದೇವೇಗೌಡರ ಬಗ್ಗೆ ನನಗೊಂದು ಸ್ವಲ್ಪ ಅಟ್ಯಾಚ್ಮೆಂಟ್ ಇದೆ, ತುಂಬ ನೆಗೆಟಿವ್ ಮಾಡದೇ ಇದ್ದರೆ ಒಳ್ಳೆಯದು. ದಿಸ್ ಈಸ್ ಹೌ ಹೀಸ್ ಟೋನ್ ವಾಸ್. ಅದಾದಮೇಲೆ ಇನ್ನೂ ಒಂದು ಮಾತು ಹೇಳಿದ್ರು, ನನ್ನ ಫ್ರೆಂಡು ನನಗೆ ಹೇಳಿಬಿಡ್ತೀನಿ ಅಂತ ಹೇಳ್ಕೊಂಡು ಭಾಳ ಜನ ಬರ್ತಾರೆ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ನೀವು ಅಂತ. ನಾನು ಅಲ್ಲಿ ಅಂಥಲ್ಲಿ ನೌಕರಿ ಮಾಡ್ತಾ ಇರೋದು. ಕೆಲವು ವರ್ಷಗಳ ಹಿಂದೆ ಅವರೊಂದು ತೀರ್ಮಾನ ತಗೊಂಡ್ರು. ಯಾರನ್ನೋ ಒಬ್ಬರನ್ನ, ಅಂದರೆ ನಾನಿನ್ನೂ ಎಡಿಟರ್ ಆಗೋದಕ್ಕಿಂತ ಮುಂಚೆ ಯಾರೋ ಒಬ್ಬರನ್ನ ಎಡಿಟರಾಗಿ ತಗೊಂಡು ಬರಬೇಕು ಅಂತ. ಅವ್ರು ಯಾರು ಅಂತ ನೋಡಿದಾಗ ನನಗೆ ಅರ್ಥ ಆಯಿತು, ಇದು ಸೈದ್ಧಾಂತಿಕವಾಗಿ ಉತ್ತರ ದಕ್ಷಿಣ ಸಿಚುವೇಶನ್ ಆಗಿಬಿಡುತ್ತೆ ಅಂತ. ತದ್ವಿರುದ್ಧ ಅಂದರೆ ತದ್ವಿರುದ್ಧ ಆಗುತ್ತೆ. ಅಂಥ ಟೈಮ್ನಲ್ಲಿ ನಾನೇನು ಮಾಡಬೇಕು? ಮ್ಯಾನೇಜ್ಮೆಂಟ್ ನಿರ್ಧಾರ ತಗೊಂಡಿದೆ. ನೀವೇನೋ ರೈಟ್ ವಿಂಗು BJP RSS ಅಂತಿರಲ್ಲ, ನೀವು ಅದಕ್ಕೆ ಹೋಲಿಸಬಹುದಾದ ಮ್ಯಾನೇಜ್ಮೆಂಟೇ ಎಕ್ಸ್ಟ್ರೀಮ್ ಲೆಫ್ಟಿಸ್ಟ್. ಅಂದರೆ ಓಕೆ, ಇದನ್ನ ಹೆಂಗೆ ಹಾಕ್ತಿರೋ ಗೊತ್ತಿಲ್ಲ, ಸ್ವಲ್ಪ ಕಾಂಟ್ರವರ್ಸಿ ಆಗಬಾರ್ದು ಅಂತ ನಾನು ಕಾನ್ಷಿಯಸ್ ಆಗ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಓಪನ್ ಆಗಿ ಮಾತಾಡ್ಬೋದಿತ್ತು. ಓಕೆ, ತದ್ವಿರುದ್ಧ ಸಿದ್ಧಾಂತದವ್ರನ್ನೊಬ್ಬರನ್ನ ಎಡಿಟರಾಗಿ ತಗೊಂಡು ಬರಬೇಕು ಅಂತ ನಿರ್ಧಾರ ಮಾಡಿದ್ರಪ್ಪ. ನನ್ನ ಪ್ರಶ್ನೆ, ನಾನು ಸಂಬಳಕ್ಕಾಗಿ ಕೆಲಸ ಮಾಡ್ಬೇಕಾ, ಅಥವಾ ಇಲ್ಲ ನಾನು ನನ್ನ ನಿಲುವಿನಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಅಂತ ಬಿಟ್ಟು ಹೋಗ್ಬೇಕಾ? ಏನು ಮಾಡ್ಬೇಕು ನಾನು? ಎರಡನೇ ಆಯ್ಕೆ ತಗೊಂಡೆ. ಐ ಕಾಂಟ್ ವರ್ಕ್ ಹಿಯರ್ ಅಂತ. ನನ್ನ ಹೆಂಡ್ತಿ ಜಾಬ್ ಮಾಡ್ತಿದ್ಲು, 8 ತಿಂಗಳ ಸಂಬಳ ಇರಲಿಲ್ಲ. ನನ್ನ ಹೆಂಡ್ತಿ ತಲೆ ಕೆಡಿಸ್ಕೋಬೇಡ ಅಂಥೇಳಿ ತನ್ನ ಡೆಬಿಟ್ ಕಾರ್ಡ್ ಕೊಟ್ಟಳು. 8 ತಿಂಗಳು ಒದ್ದಾಡಿದೆ. ಆ ನಂತರ ಎಲ್ಲೊಂದು ಕಡೆ ಕೆಲಸಕ್ಕೆ ಸೇರ್ಕೊಂಡೆ. ಮತ್ತು ಸುವರ್ಣ ನ್ಯೂಸ್ಗೆ 2016ರಲ್ಲಿ ಬಂದೆ. ಸೊ ನಾನು ಹೇಳ್ತಾ ಇರೋದು, ದ ಐಡಿಯಾಲಜಿಕಲ್ ಸ್ಟ್ಯಾಂಡ್ ಇದೆಯಲ್ಲ, ಅದನ್ನು ನಾನು ತಗೊಳ್ಳೋದು ಸರ್, ನನ್ನ ಆಯ್ಕೆ ಅದು. ಐ ಟೇಕ್ ಸ್ಟ್ಯಾಂಡ್. ಯಾರೋ ಹೇಳಿದ್ದಕ್ಕೆ, ಯಾರೋ ಕೇಳಿದ್ದಕ್ಕೆ. ನಾನು ಇವತ್ತು ಈ ಮಾತನ್ನು ಹೇಳಿದ್ದೇನೆ, ನಾಳೆ ನನ್ನ ಮ್ಯಾನೇಜ್ಮೆಂಟ್ ಚೇಂಜ್ ಆದರೆ, ಅಥವಾ ನಾನು ಚಾನಲ್ಲೇ ಚೇಂಜ್ ಮಾಡಿ ಇನ್ನೆಲ್ಲೋ ಹೋಗಿ ನಾನು ಇದಕ್ಕೆ ತದ್ವಿರುದ್ಧವಾದ ಮಾತನಾಡಿದೆ ಅಂತ ಹೇಳಿದರೆ ನನ್ನ ಕಾಲರ್ ಹಿಡ್ಕೊಂಡು ಕೇಳ್ರಿ. ಅವಾಗ ಅಲ್ಯಾಕೆ ಹಿಂಗೆ ಅಂದಿದ್ದೆ ಅಂತ ಕೇಳಿ ನಾನು ಹೇಳ್ತೀನಿ. ಕೆಲವು ಸಿದ್ಧಾಂತಗಳು, ಕೆಲವು ವಾದಗಳಿದಾವಲ್ಲ, ಆ ವಾದ ಮಾಡುವ ಅನಿವಾರ್ಯತೆ ಬಂದರೆ ನಾನು ಕೆರೆನೋ ಬಾವಿನೋ ನೋಡ್ಕೊತೀನಿ ಸರ್, ಮಾಡಲ್ಲ ಆ ವಾದ. ಥ್ಯಾಂಕ್ ಯು. ಓಕೆ, one last question. ಎಸ್, ಹುಡುಗಿರು ಯಾರು ಮಾತಾಡಲ್ವಾ? ಒಂದು ಕ್ವೆಶನ್ ಫ್ರಮ್ ಗರ್ಲ್. ನಮಸ್ತೆ ಸರ್, ನನ್ನ ಹೆಸರು ಸೈಯದ್ ಇನಾರ್ ಅಂತ. ನಾನು ಸೈನ್ಸ್ C3 ಬ್ಯಾಚಿಂದ. ನನ್ನ ಪ್ರಶ್ನೆ ಏನಂದರೆ, ಈಗಿನ ಜರ್ನಲಿಸಮಲ್ಲಿ ಭಾಳ ಸ್ವತಂತ್ರ ಇಲ್ಲ ಅಂತ ಅಲ್ಲೇ ನಮ್ಮ ಫೌಂಡ್ರು ಕ್ವಶನ್ ಕೇಳಿದರು. ನನ್ನ ಪ್ರಶ್ನೆ ಏನಂದರೆ, ಈಗ ಭಾಳ ರಿಪೋರ್ಟರ್ಸ್ ನ್ಯೂಸ್ ಚಾನಲ್ ಬಿಟ್ಟು ಸ್ವಂತದೇ ಆದ ಯೂಟ್ಯೂಬು ಇಲ್ಲ ಟ್ವಿಟರಲ್ಲಿ ಘಟನೆಗಳನ್ನು ಆಮೇಲೆ ನ್ಯೂಸನ್ನು ಕವರ್ ಮಾಡ್ತಿದ್ದಾರೆ. ಅದು ಸರಿನಾ ತಪ್ಪ? ಇದರಿಂದ ನ್ಯೂಸ್ ಚಾನಲ್ಗೆ ಆಗುವ ಏನು ಏರುಪೇರು ಏನಾಗ್ಬೋದು ಅಂತ ಪ್ರಶ್ನೆ. ಸ್ವಾತಂತ್ರ್ಯ ಇಲ್ಲ ಭಾಳ ಜನ ಮಾತಾಡ್ತಾರೆ. ನನ್ನ ಪ್ರಕಾರ ಅದು ಸ್ವಾತಂತ್ರ್ಯ ಅತಿ ಆಗಿಬಿಟ್ಟಿದೆ, ಭಾಳ ಜಾಸ್ತಿ ಆಗಿದೆ ಸ್ವಾತಂತ್ರ್ಯ. ಅಲ್ರಿ, ಯಾವುದೋ ಒಬ್ಬ ಅಜ್ಜಿ ಬಂದು, ನನ್ನ ಮಗಳು ಧರ್ಮಸ್ಥಳಕ್ಕೆ ಬಂದಿದ್ಲು, MBBS ಓದೋಳು 3 ಜನ ಫ್ರೆಂಡ್ ಜೊತೆಗೆ. ಆಕೆ ದೇವಸ್ಥಾನದ ಒಳಗೆ ಹೋದ್ಲು, ದೇವಸ್ಥಾನದ ಬಟ್ಟೆ ಹಾಕ್ಕೊಂಡು ಅವಳನ್ನ ಕಿಡ್ನ್ಯಾಪ್ ಮಾಡಿ, ರೇಪ್ ಮಾಡಿ, ಕೊಂದು ಹೆಣ ಹೂತಾಕ್ಬಿಟ್ರು ಅಂತ ಹೇಳ್ತಾಳೆ. ಅದನ್ನ ಇಟ್ಕೊಂಡು ಯೂಟ್ಯೂಬ್ ಚಾನಲ್ಗಳು AI ವಿಡಿಯೋ ಮಾಡಿ ಟೆಲಿಕಾಸ್ಟ್ ಮಾಡ್ತವೆ. ಆಮೇಲೆ ಗೊತ್ತಾಗುತ್ತೆ ಅಜ್ಜಿಗೊಬ್ಬ ಮಗಳೇ ಇರಲಿಲ್ಲ, ಮಗಳಿದ್ದದ್ದು ಸುಳ್ಳು, MBBS ಹೋಗಿದ್ದು ಸುಳ್ಳು, ಎಲ್ಲ ಗೊತ್ತಾಗತ್ತೆ ಆಮೇಲೆ. ಅಷ್ಟೆಲ್ಲ ಮಾಡಿದ್ರು ಆ ಯೂಟ್ಯೂಬ್ ಚಾನಲ್ನಲ್ಲಿ ಮಾತಾಡಿದವರನ್ನು 24 ತಾಸು ಜೈಲಿನಲ್ಲಿ ಇಡೋದಕ್ಕಾಗೋದಿಲ್ಲ ಅಂದರೆ ಇದು ಅತಿಯಾದ ಸ್ವಾತಂತ್ರ್ಯ ಅಲ್ವಾ? ಡೋಂಟ್ ಯು ಥಿಂಕ್? ಹೋಗಿ ಇದನ್ನು ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲೋ, ಕತಾರ್ನಲ್ಲೋ, ಸೌದಿ ಅರೇಬಿಯಾದಲ್ಲೋ ಇಂಥದ್ದೊಂದು ಸುದ್ದಿ ಮಾಡಿ ತೋರಿಸಿ ನೋಡೋಣ. ಸ್ವಾತಂತ್ರ್ಯ ಅತಿ ಆಗಿದೆ, ಅದಕ್ಕೊಂದು ರೆಗ್ಯುಲೇಷನ್ ಬೇಕು ಅದಕ್ಕೊಂದು. ನಾವು
ಫ್ಯಾಕ್ಚುವಲ್ ಎರರ್ ಆದ್ರೆ ನಾನು ಮುಂದಿನ ಕ್ಷಣ ಐ ಆಮ್ ಸಾರಿ ಹಿಂಗಾಯಿತು ನನ್ನಿಂದ ತಪ್ಪು ಅಂತೀನಿ. ಆಗೋದಿಲ್ಲ, ನಾನೇನು ಬೃಹಸ್ಪತಿನ. ಯಾವುದೋ ಒಂದು ಸುದ್ದಿ ಹೇಳುವಾಗ ಫ್ಯಾಕ್ಚುಲಿ ಏನೋ ಒಂದು ಫ್ಯಾಕ್ಚುವಲ್ ಎರರ್ ಮಾಡ್ತೀನಿ ರೀ. ಬ್ರೇಕಲ್ಲಿ ನೋಡ್ತಾ ಇರೋರು ಮೆಸೇಜ್ ಹಾಕ್ತಾರೆ ನನಗೆ, ಸರ್ ನೀವು ಹಿಂಗೆ ಹೇಳಿದ್ರಿ ಅದು ಹಂಗಲ್ಲ ಹಾಗೆ ಅಂತ. ಬ್ರೇಕಿಂದ ವಾಪಸ್ ಬಂದ ತಕ್ಷಣ ಹೇಳ್ತೀನಿ ನಾನು, ಬ್ರೇಕ್ಗಿಂತ ಮುಂಚೆ ಇಂಥದ್ದೊಂದು ತಪ್ಪು ಮಾಡಿದ್ದೆ ನೋಡಿ ಅಂತ. ಅದು ಇಲ್ಲದೆ ಹುಟ್ಟದೇ ಇರೋಳನ್ನ ರೇಪ್ ಮಾಡಿ ಮರ್ಡರ್ ಮಾಡಿಸಿ ಆ ನಂತರ ಕೊನೆ ಪಕ್ಷ ಒಂದು ಕ್ಷಮಾಪಣೆ, ಸಾರಿ ಏನೂ ಇಲ್ಲದೆ ಆರಾಮಾಗಿ ಹಿಂಗೆ ಎದ್ದು ಪ್ಯಾಂಟ್ ಒರೆಸ್ಕೊಂಡು ಹೋಗ್ಬಿಡೋದು ಅಂತಾರಲ್ಲ, ಒರೆಸ್ಕೊಂಡು ಹೋಗ್ಬಿಟ್ರು ಈ ದೇಶದಲ್ಲಿ ಆರಾಮಾಗಿರ್ಬೋದು. ಇದು ಅತಿಯಾದ ಸ್ವಾತಂತ್ರ್ಯ. ಇಷ್ಟು ಸ್ವಾತಂತ್ರ್ಯ ಒಳ್ಳೆಯದಲ್ಲ ಇದು. ಥ್ಯಾಂಕ್ ಯು. ಓಕೆ. ಎಲ್ರಿಗೂ ಸಾಮಾನ್ಯವಾಗಿ ಲೆಫ್ಟ್ ರೈಟ್ ಸೆಂಟರ್ ಅಂತ ಹೇಳಿ ನಿರರ್ಗಳವಾಗಿ ಪ್ರಶ್ನೆ ಕೇಳ್ತಕ್ಕಂಥ ಅಜಿತ್ ಸರ್ ನಮ್ಮ ಸೆಂಟ್ರ್ ಕೂತ್ಕೊಂಡಾಗ ನಮ್ಮ ನಡುವೆ ಸುಮಾರು ಪ್ರಶ್ನೆಗಳಿದ್ದಾವೆ. ಆದರೆ ಅವರಿಗೆ ಪೂರ್ವ ನಿಗದಿಯಾಗಿ ಮೂಡಬಿದ್ರೆಗೆ ತುರ್ತಾಗಿ ಹೋಗಬೇಕಾಗಿದ್ದರಿಂದ ನಮ್ಮ ಸಂವಾದವನ್ನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇವೆ. ಸರ್, ಇಷ್ಟೊಂದು ಸಮಯ ಕೊಟ್ಟದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.